ರಾಯಬಾಗ ತಾಲೂಕಿನ ಸುಕ್ಷೇತ್ರ ಯಲ್ಪಾರಟ್ಟಿ ಗ್ರಾಮದಲ್ಲಿ ಶ್ರೀ ಅರಣ್ಯ ಸಿದ್ದೇಶ್ವರ ದೇವರ ಕರಿಕಟ್ಟುವ ಮೂಲಕ ಚಾಲನೆಗೊಂಡ ಜಾತ್ರೆಯು ಸತತ 5 ದಿನಗಳ ಕಾಲ ವಿಜೃಂಭಣೆಯಿಂದ ಜರುಗಿದೆ. 4ನೆಯ ದಿನ ನೈವೇದ್ಯ, 5ನೇ ದಿನ ನಿವಾಳಿಕೆ, ಕರಿ ಹರಿಯುವ ಮೂಲಕ ಜಾತ್ರೆ ಸಂಪನ್ನಗೊಂಡಿದೆ. ಜಾತ್ರೆಯಲ್ಲಿ ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ಹಾಗೂ ವಿವಿಧ ಇಲಾಖೆಗಳ ಸಂಯೋಗದಲ್ಲಿ ನಿತ್ಯ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ನೆರೆದ ಭಕ್ತಾದಿಗಳ ಸಕಲ ಸುವ್ಯವಸ್ಥೆ ಮಾಡಲಾಗಿತ್ತು. ನಿತ್ಯ ಲಕ್ಷ ಭಕ್ತರ ಸಮೂಹ ಸರದಿ ಸಾಲಿನಲ್ಲಿ ತಮ್ಮ ಆರಾಧ್ಯ ದೇವರ ದರ್ಶನ ಪಡೆದರು. ತಾಲೂಕಿನಲ್ಲಿ 2ನೇ ಅತಿ ದೊಡ್ಡ ಜಾತ್ರೆ ಖ್ಯಾತಿ ಹೊಂದಿದ್ದ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರೆಗೆ ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯದಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಜಾತ್ರೆಯಲ್ಲಿ ಭಾಗಿಯಾಗಿದ್ದರು. ಆಗಮಿಸಿರುವ ಭಕ್ತರಿಗೆ ದೇವರ ರೂಪದಲ್ಲಿ ಮೊದಲು ಅತಿಥಿಗಳನ್ನು ಅಂದರೆ ಒಡೆಯರನ್ನು ಬಾಳೆಹಣ್ಣಿನ ಸೀಕರಣಿ, ಹೋಳಿಗೆ, ಅನ್ನ ಸಾರಿನೊಂದಿಗೆ ಊಟ ಬಡಿಸುವ ಅವರನ್ನು ಸತ್ಕರಿಸುವ ವಿಶೇಷ ಪ್ರತಿನಿಧಿ ಹೊಂದಿದೆ. ಜಾತ್ರೆಯಲ್ಲಿ ಕೊನೆಯ ದಿನ ಎಲ್ಲೋ ಆಗದ ಮಹತ್ತರ ಘಟ್ಟವಾದ ನಿವಾಳಿಕೆ ಜರುಗುವುದು. ಭಕ್ತರ ನಿವಾಳಿಕೆಗಳಿಗೆ ಕೊಬ್ಬರಿ, ಕಾರಿಕೆ, ಬಾಳೆಹಣ್ಣು ಎಸೆದು ಭಕ್ತರ ಪರಾಕಾಷ್ಠೆ ಮೆರೆಯುವುದು ವಿಶೇಷ ಕಂಡುಬಂದಿದೆ. ಇವತ್ತು ಜಾತ್ರೆಯ ಕೊನೆಯ ದಿನ ಶ್ರೀ ಅರಣ್ಯ ಸಿದ್ದೇಶ್ವರ ದೇವರಿಗೆ ನಿವಾಳಿಕೆ ಮಾಡಿ ದೇವರ ಪಲ್ಲಕ್ಕಿ ಹಾಗೂ ದೇವಸ್ಥಾನದ ಮೇಲೆ ಭಂಡಾರ, ಅದಿರು, ಕೊಬ್ಬರಿ, ಕಾರಿಕ, ಬಾಳೆಹಣ್ಣು ಹಾರಿಸಿ ನಂತರ ಕರಿ ಹರಿಯುವ ಮೂಲಕ 5 ದಿನಗಳ ಜಾತ್ರೆ ಸಂಪನ್ನಗೊಂಡಿತು. ನಿವಾಳಿಕೆಯ ನಂತರ ಲಕ್ಷಾಂತರ ಭಕ್ತರು ನಾ ಮುಂದು ತಾ ಮುಂದು ಎಂಬಂತೆ ತಮ್ಮ ತಮ್ಮ ಗ್ರಾಮ ಹಾಗೂ ಮನೆಗಳಿಗೆ ತೆರಳಿದರು. ಈ ಸಂದರ್ಭದಲ್ಲಿ ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಅಮಿತ್ ಕವಟ್ಕೋಪ್, ಸುನಿಲ್ ಗೌಡ ಪಾಟೀಲ್, ಅಶೋಕ್ ಗುಡೋಡ್ಗಿ, ಮಹಾದೇವ್ ಚೌಗ್ಲಾ, ಚಿದಾನಂದ್ ಕವಟ್ಕೋಪ್, ಬಸವರಾಜ್ ಸನದಿ, ಲಕ್ಷ್ಮಣ್ ಜೈಗೋಣಿ, ಸಿದ್ದು ಸನದಿ, ಶಂಕರ್ ಸೌದಿ, ವೀರೇಶ್ ಕವಟ್ಕೋಪ್, ವಕೀಲ ಮಹೇಶ್ ಗೋಡಡ್ಗಿ, ರುದ್ರಪ್ಪ ಗೋಡಡ್ಗಿ ಸೇರಿದಂತೆ ಭಕ್ತರು ಉಪಸ್ಥಿತರಿದ್ದರು. ಶಶಿಧರ್ ಕೊಕಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ. ಯಾವುದೇ ತರಹದ ದೇಣಿಗೆಗಳ ಲಕ್ಷ್ಮಣ್ ಮಧ್ಯನವರ 2 ರೂಪಾಯಿ ದೇಣಿಗೆಲ್ಲ ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ದೇಣಿಗೆ ನೀಡುವಂತಹ ಭಕ್ತರಿಗೆ ಫಲಾವಕಾಶವನ್ನು ಕಲ್ಪಿಸಿರಬೇಕು ನಾವು ಬೆಳೆಸಿಕೊಳ್ತಾ ಇದ್ದೀವಿ. ವೇದಿಕೆ ಸಿದ್ದೇಶ್ವರ ಜಾತ್ರೆ ಯಲ್ಪಾರಟ್ಟಿ ಹಾಗೂ ಕೆಮ್ಲಾಪುರ ಊರಿನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ಹೇಳುತ್ತಾ, ಈ ವರ್ಷ ನಮ್ಮ ಆನಂದಸಿದ್ದೇಶ್ವರ ಜಾತ್ರೆ ಸುಮಾರು ನಮ್ಮ ಹಿರಿಯರ 200 ವರ್ಷದಿಂದ ನಡ್ಸ್ಕೊಂಡು ಬಂದಂಥ ಈ ಜಾತ್ರೆ ಭಾಳ ಐತಿಹಾಸಿಕ ಮತ್ತು ಒಂದು ನಿಟ್ಟುಕಟ್ಟದಿಂದ ವ್ಯವಸ್ಥೆಯಿಂದ ನಡ್ಕೋತಿರುವಂಥ ಜಾತ್ರೆ. ಈ ಜಾತ್ರೆಯಲ್ಲಿ ಸುಮಾರು 5 ದಿವಸ ಪರ್ಯಂತ ಮುಂಚಿತ ನಾವು ಎಲ್ಲ ಕಮಿಟಿಯವರು ಮತ್ತು ಭಕ್ತರೆಲ್ಲ ಕೂಡಿ ಒಂದು ಪೂರ್ವ ಸಭೆ ತಗೊಂಡು ಏನೇನು ನಿಟ್ಟುಕಟ್ಟ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಆ ತಹಶೀಲ್ದಾರು ಮತ್ತೆಲ್ಲ ಇಲಾಖೆಯವರು ಕರೆದ ಇಲ್ಲಿ ಒಂದು ಸಭೆಯನ್ನು ಮಾಡಿ ಎಲ್ಲ ವ್ಯವಸ್ಥಿತ ಇಲಾಖೆಯವರಿಗೆ ಏನು ಕೆಲಸ ಮಾಡಬೇಕು, ಅವರು ಏನು ಕೆಲಸ ಜರುಗಿಸಬೇಕು ಅದು ಎಲ್ಲ ಅವರಿಗೆ ಒಂದು ಆದೇಶ ಮಾಡಿಸಿ ಎಲ್ಲ ವ್ಯವಸ್ಥಿತ ನಡೆಯುವಂಗೆ ನಾವು ಮಾಡ್ತೀವಿ. ಆ ಪ್ರಕಾರ ಈ ವರ್ಷ ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ ಮತ್ತು ನಮ್ಮ ಈ ಜಾತ್ರೆ ಪರಂಪರೆಯನ್ನು ನಾವು ನಡೆಸ್ಕೊತ ಹೊಂಟೀವಿ. ಈ ಜಾತ್ರೆ ಬಗ್ಗೆ ಹೇಳೋದಂದರೆ, ಈ ಜಾತ್ರೆಯನ್ನು ಹೆಂಗೆ ಒಂದು ಎಲ್ಲ ಜಾತಿಯವರು ಕೂಡಿ ಒಂದು ವ್ಯವಸ್ಥಿತ ಎಲ್ಲ ಅವ್ರಿಗೊಂದೊಂದು ಕೆಲಸ ಕೊಟ್ಟಿದ್ದಾರೆ ಹಿರಿಯರ. ಹೆಂಗಂದರೆ ಒಂದು ಚೌರಿ ಬೀಸಿದು ಒಂದು ಸಮಾಜದವ್ರಿಗೆ, ಪಾಲ್ಕಿ ಹಿಡಿದು ಒಂದು ಸಮಾಜದವ್ರಿಗೆ, ದ್ಯೂಟಿಗೆ ಹಿಡಿದು ಒಂದು ಸಮಾಜದವ್ರಿಗೆ, ಎಲ್ಲ ಈ ಹಕ್ಕದಾರರು ಕೂಡಿ ಎಲ್ಲ ಭಕ್ತರು ಕೂಡಿ ಎಲ್ಲ ಜಾತಿಯವ್ರನ್ನ ಒಂದು ಒಕ್ಕಟ್ಟು ಮಾಡ್ಕೊಂಡು ಈ ಜಾತ್ರೆಯನ್ನು ನಾವು ಪ್ರತಿ ವರ್ಷದಿಂದ ಜರುಗಿಸ್ತೀವಿ. ಇದು ಸಲ ಭಾಳ ಶಿಸ್ತದಿಂದ ನಾವು ಈ ಜಾತ್ರೆ ಜರುಗಿಸಿದ್ದೀವಿ ಮತ್ತು ಸುಮಾರು ಒಂದು 7 ಲಕ್ಷ ಜನ ಇಲ್ಲಿ ಸೇರ್ಕೊಂಡು ಎಲ್ಲ ನಮ್ಮ ಜಾತ್ರೆ ಕಮಿಟಿಯವರಾಗಿ ಒಡೆಯರ ಹಾಗೆ
ಅಥವಾ ಮತ್ತೆಲ್ಲ ಹಕ್ಕದವರು ಕೂಡಿ ಈ ಜಾತ್ರೆಯನ್ನು ನಾವು ಇವತ್ತು ನಿವಾಳಿಕೆ ಮುಖಾಂತರ ನಾವು ಮುಗಿಸಿದ್ದೀವಿ. ಹೆಂಗಂದ್ರೆ ನಿವೃತ್ತಿ ಆಗಲಿ, ಆಮೇಲೆ ಕರಿ ಕಟ್ಟೋದಾಗಲಿ, ಆಮೇಲೆ ನಿವಾಳಿಕೆ ಆಗಲಿ, ಯಾವ ದಿನಕ್ಕೆ ಹೇಳಿದ ಪ್ರಕಾರ ಎಲ್ಲ ವ್ಯವಸ್ಥಿತ ನಡೆಸ್ಕೊಂಡು ಹೋಗಿದೆ. ಸುಮಾರು ಒಂದು 5 ದಿವಸದಿಂದ ನಮ್ಮ ಕಾಡಾಪುರ ಪಾಲಿಕೆ ಅಲ್ಲಿಂದ ಕಾಡಾಪುರದಿಂದ ಇಲ್ಲಿ ಕೆಮ್ಲಾಪುರವರೆಗೆ ನಡಿಗೆ ಬಂದು ಬೆಳಗ್ಗೆ ಜಾವದಲ್ಲಿ ನಮ್ಮ ಕೆಮ್ಲಾಪುರ ಮತ್ತು ಯಲ್ಪಾರಟ್ಟಿ ಮತ್ತು ಕಾಡಾಪುರ ಪಾಲಿಕೆ ಎದುರುಗೊಂಡು ಈ ಕರಿ ಕಟ್ಟುವನ್ನು ಒಂದು ಪ್ರಾರಂಭ ಮಾಡಿ, ಆಮೇಲೆ ಅವರು ಒಂದು 5 ದಿವಸ ಉಪವಾಸ ಇಟ್ಕೊಂಡು ಬಾನ ಮಾಡಿ ಒಂದು ಬಾನ ದಿವಸ ಎಲ್ಲ ನಮ್ಮ ಯಲ್ಪಾರಟ್ಟಿ, ಕೆಮ್ಲಾಪುರ, ಸಿದ್ದಾಪುರ, ಆಮೇಲೆ ಕಾಡಾಪುರ, ಗೋಕಾಕ ತಾಲೂಕು, ಚಿಕ್ಕೋಡಿ ತಾಲೂಕು ಜನ ಎಲ್ಲ ಬಂದು ಇಲ್ಲಿ ನಮ್ಮ ಬಾನವನ್ನು ಮಾಡಿ, ಆಮೇಲೆ ಒಂದು ನಿವಾಳಿಕೆ ಮುಖಾಂತರ ಈ ನಮ್ಮ ಕಳ್ಳಿ ಅಂತದ ಅಲ್ಲಿ ಹೋಗಿ ಒಂದು ನಿವಾಳಿಕೆದ ಒಂದು ಪರಂಪರೆಯಾಗಿ ಒಂದು ನಿವಾಳಿಕೆ ಮುಗಿಸ್ಕೊಂಡು ಇಲ್ಲಿ ಗುಡಿಗೆ ಬಂದು ಏನು ಹಕ್ಕದವರಿಗೆ ಕರಿ ಕೊಟ್ಟು ಇದೊಂದು ಸಮಾರಂಭ ನಾವು ಮುಗಿಸಿ ಇವತ್ತಿಗೆ ಎಲ್ಲ ಭಂಡಾರ ಹಾರಿಸಿ ಎಲ್ಲ ಶಾಂತಿಯಿಂದ ಜಾತ್ರೆ ಮುಗಿಸಿದ್ದೀವಿ. ಇದು ಭಕ್ತರದ್ದು ಒಂದು ಇಚ್ಛೆ ಇರ್ತದೆ, ನಾನು ನಿವಾಳಿಕೆ ಹೋಗಬೇಕು, ನಾನು ಅಲ್ಲಿ ಭಂಡಾರ ಹಾರಿಸಬೇಕಂತೇಳಿ, ಅಲ್ಲಿ ಒಂದು ನಿವಾಳಿಕೆ ಕರಿ ಹಿಡಿಬೇಕಂತೇಳಿ, ಜಾಡಿ ಹಿಡಿಬೇಕಂತೇಳಿ ಒಂದು ಭಕ್ತಿರೇ ಒತ್ತಾಯ ಮಾಡ್ತಾರೆ. ಅದರಿಂದ ಜನ ಒತ್ತಡ ಆಗ್ತದೆ. ಅಲ್ಲ, ನಿವಾಳಿಕೆ ದೇವಸ್ಥಾನಕ್ಕೆ ಬಂದ ತಕ್ಷಣ ಭಕ್ತರು ತಮ್ಮ ಊರಿಗೆ ನಾಮನ ನಿಮ್ಮನ ಅಂತ ಹೋಗ್ತಾರೆ. ಏನು ವಿಶೇಷ ಅಂತ ಎಲ್ಲ ಪಲ್ಲಕ್ಕಿ ಮುಂದ ಅವ್ರ ಪಲ್ಲಕ್ಕಿ ಮುಂದ ಹೀಗೆ ಮಾಡಿದ್ದನ ಸಂಪ್ರದಾಯ ನಮ್ಮಲ್ಲಿ ಇಲ್ಲಿ ಐತೆ. ಯಾಕಂದರೆ ನಿವಾಳಿಕೆ ಏನು ಮುಗಿತಿದ್ದಲ್ಲ, ಆ ನಿವಾಳಿಕೆ ತಗೊಂಡು ಜಲ್ದಿ ನಮ್ಮ ಮನೆಗೆ ಮುಟ್ಟಬೇಕಂತ ಹೇಳಿ ಒಂದು ಪರಂಪರೆ ನಡೆದದ. ಅದನ್ನು ಇನ್ನೂ ಜನ ನಿವಾಳಿಕೆ ಮುಟ್ಟ ತಕ್ಷಣ ಈ ಕರಿ ತೊಗೊಂಡೋಗಿ ಮನೆಗೆ ಮುಟ್ಸೋ ಪರಂಪರೆ ಇನ್ನೂ ನಡ್ಸ್ಕೊಂಡು ಬಂದರು. ಅದು ಇನ್ನೂ ನಡ್ಕೊಂಡು ಹೋಗಿದೆ. ಅಂದ್ರೆ ಏನು ವಿಶೇಷ ಅಂತ ವಿಶೇಷ ಅಂದ್ರೆ ಆ ಕರಿದಲ್ಲಿ ಒಂದು ಮಹತ್ವನೇ ಇದೆ. ಅಲ್ಲಿ ದೈವಿ ಭಕ್ತದ ಆ ಕರಿ ತೊಗೊಂಡು ಎಲ್ಲಿ ನಿಲ್ಲಬಾರ್ದು ಅಂತ ಹೇಳಿ ಹಿರಿಯರು ಹೇಳ್ಕೊಂಡು ಬಂದಾರ. ಅದಕ್ಕೆ ಅವರು ಜಲ್ದಿ ಹೋಗ್ತಾರೆ. ಇತಿಹಾಸದ ಇಲ್ಲಿ ಅವನು ಎಲ್ಲಿ ಪೌಳಿದಾಗ ಅವನ ಏರಿಯಾದಾಗ ಇಲ್ಲಿ ನವಸಾರಿ ಬಗ್ಗೆ ನಾವು ಎಷ್ಟೋ ಸಲ ಕೇಳ್ಕೊಂಡು ಬಂದೇವೆ. ಯಾರ್ಯಾರು ಅದನ್ನು ಪ್ರಯತ್ನ ಮಾಡ್ಯಾರೋ ಅವ್ರಿಗೆ ಸ್ವಲ್ಪ ಪನಿಷ್ಮೆಂಟ್ ಹಾಕೋದು ಬಂದದ. ಅದಕ್ಕೆ ಅವತ್ತಿನ ಹಿರಿಯರು ಹೇಳಿದ ಪ್ರಕಾರ ಇಲ್ಲಿ ಯಾವುದೂ ಮಾಂಸಾಹಾರಿ ಸೇವನೆ ಮಾಡೋಂಗಿಲ್ಲ ಮತ್ತು ಮಾಂಸಾಹಾರಿನ ತರಂಗಿಲ್ಲ. ಇದು ಪರಂಪರೆಯಿಂದ ನಡ್ಕೊಂಡು ಬಂದಿದೆ, ಮಾತು ನಡೆದದೆ ಮತ್ತು ನಡ್ಸ್ಕೊಂಡು ಹೊಂಟಾರ್ಬೇಕು ಜನ ಎಲ್ಲ. ಮತ್ತು ಈ ಜಾತ್ರೆ ಕಮಿಟಿ ಆಗಲಿ, ಇಲ್ಲಿ ಒಡೆಯರ ಅರ್ಚಕರಾಗಲಿ, ಭಕ್ತರಾಗಲಿ ಎಲ್ಲ ಬಾಂಧವ್ಯತೆಯಿಂದ ಇದನ್ನು ನಡೆಸ್ಕೊತ ಬಂದರು. ಎಲ್ಲ ಸಹಕಾರದಿಂದ ನಡೆದ ಜಾತ್ರೆ ಇದು. ಈ ಜಾತ್ರೆಗೆ ಮತ್ತೊಂದು ವಿಶೇಷ ಐತ್ರಿ, ಅತಿಥಿ ಪರಂಪರೆ ನಡೆದಂಥ ಇದೊಂದು ಒಡೆಯರಿಗೆ ಊಟ ಮಾಡಿಸಿನ ಇದು ಜಾತ್ರೆ ಒಂದು ಭಕ್ತಿ ಸಲ್ಲಿಸೋದು ಅಂತೇಳಿ ಒಂದು ಏನು ಪರಂಪರೆ ಬರ್ತೈತಲ್ಲ, ಇಡೀ ನಮ್ಮ 100 ಜನ ಕೂಡಿ ಬಂದಂಥ ಎಲ್ಲ ಭಕ್ತರು ಅಲ್ಲಿ ಕೂಡಿ ಎಲ್ಲ ಒಡೆಯರಿಗೆ ಕರೆಸಿ ಹೋಳಿಗೆ ಊಟ ಮಾಡಿಸಿನ ಒಂದು ಪರಂಪರೆ ನಿಭಾಯಿಸ್ಕೊತ ಬಂದಾರ. ಅದು ಇನ್ನೂವರೆಗೆ ಪರಂಪರೆ ನಡ್ಸ್ಕೊತ ಬಂದಾರ. ವಿಶೇಷ ಏನಿರ್ತೈತ್ರಿ ಇಲ್ಲಿ ಊಟ ಒಳಗೆ? ವಿಶೇಷ ಅಂದ್ರೆ ಆರೈಸಿದ್ರೆ ಬೇಕಾದಂಥ ಬಾಳೆಹಣ್ಣು ಶಿಖರಣೆ, ಹೂರ್ಣ ಹೋಳಿಗೆ ಮತ್ತು ಅಂಡ ಇದನ್ನ ಹುಗ್ಗಿ ಇದನ್ನು ಮಾಡ್ಕೊತ ಬಂದ್ರೆ ಆರೈಸಿದ್ರೆ ಒಂದು ಪ್ರಿಯ ಭೋಜನ ಅಂತೇಳಿ ಇದನ್ನು ಅವ್ರಿಗೆ ಒಡೆಯರಿಗೆ ಊಟ ಮಾಡಿಸ್ತಾರೆ. ಅಂದ್ರೆ ಅವ್ರಿಗೊಂದು ಭಕ್ತಿ, ಒಡೆಯರಿಗೆ ಊಟ ಮಾಡಿಸ್ತಾರೆ ಅಂದ್ರೆ ಆರೈಸಿದ್ರೆ ಊಟ ಮಾಡಿಸ್ದಂಗೆ ಅಂತೇಳಿ ಒಡೆಯರಿಗೆ ಇದನ್ನ ಭೋಜನ ಮಾಡಿಸ್ತಾರೆ. ನನ್ನ ಹೆಸರು ಸುನೀಲ್ ಪಾಟೀಲ್ ಅಂತೇಳಿ ಕೆಮ್ಲಾಪುರದ ಭಕ್ತನ.